ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮ ಮನೆಯಲ್ಲಿ ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಕಾಯಿ, ಒಂದು 5 ರಿಂದ 6 ಮೆಣಸಿನಕಾಯಿ, ಒಂದು ದಪ್ಪನಾದ ಈರುಳ್ಳಿಯನ್ನು ಸುಟ್ಟಿರೋದು, ಸ್ವಲ್ಪ ಬೇಳೆ ಮತ್ತು ಅಕ್ಕಿನ 1 ಅವರ್ ನೆನೆಸಿದ್ದೀನಿ. ಇದನ್ನು ಹಾಕೋದ್ರಿಂದ ಸಾರು ರುಚಿನೂ ಇರುತ್ತೆ, ಗಟ್ಟಿನೂ ಬರುತ್ತೆ ಸಾಂಬಾರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಪುಡಿ, ಒಂದು ಚಿಟಿಕೆ ಅರಿಶಿನ. ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೊಂಡಿದ್ದೀನಿ. ಈ ಥರ ಸ್ಮೂತಾಗಿ ನುಣ್ಣಗಿರಬೇಕು. ನೋಡಿ ಫ್ರೆಂಡ್ಸ್, ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ರುಬ್ಬಿರೋ ಮಿಶ್ರಣನ ಅದರಲ್ಲಿ ಹಾಕೋಣ. ನೋಡಿ ಫ್ರೆಂಡ್ಸ್, ಮಜ್ಜಿಗೆಗೆ ರುಬ್ಬಿದ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೀಗ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತಪ್ಪಲೆ ಇಟ್ಕೊತಾ ಇದ್ದೀನಿ. ಇದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟಪಟ ಅಂದ ನಂತರ ಅದಕ್ಕೆ ನಾನು 2 ದಪ್ಪನಾದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವೀಗ ರುಬ್ಬಿದಂಥ ಮಿಶ್ರಣವನ್ನು, ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿರೋದನ್ನ ಇದರಲ್ಲಿ ಹಾಕೊಳ್ಳೋಣ. ರುಬ್ಬಿದ ಮಿಶ್ರಣ ಹಾಕ್ಕೊಂಡು ನಾವು ನೋಡಿ ಫ್ರೆಂಡ್ಸ್, ಈ ಥರ ಸಾಂಬಾರನ್ನು ತಿರುಗಿಸ್ತಾನೆ ಇರಬೇಕು, ಒಂದು ಕುದಿ ಬರೋವರೆಗೂ. ಇಲ್ಲ ಅಂದರೆ ಸಾಂಬಾರು ಮಜ್ಜಿಗೆ ಹೊಡ್ಕೊಳ್ಳುತ್ತೆ. ಆದ್ದರಿಂದ ಒಂದು ಕುದಿ ಬರೋವರೆಗೂ ಸಾಂಬಾರನ್ನು ಹೀಗೆ ತಿರುಗಿಸ್ತಾನೆ ಇರಬೇಕು. ನೋಡಿ ಫ್ರೆಂಡ್ಸ್, ಸಾಂಬಾರು ಈಗ ಈ ಥರ ಕುದಿ ಬಂದಿದೆ. ಈಗ ನಾವು ಕೈ ತೆಗಿಬೋದು. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ನಾನು ಹುರಿದ ಬೇಯಿಸಿಕೊಂಡ ಹುರುಳಿಕಾಳನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನಿವಾಗ ಇದು ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ರೆ ಇದರಲ್ಲಿ ಹುರುಳಿಕಾಳು ನೆಂಚ್ಕೊಳ್ಳೋಕ್ಕೆ ಸಿಗುತ್ತೆ.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಒಂದು ಕುದಿ ಬಂದರೆ ನಮಗೆ ಸಾಂಬಾರು ರೆಡಿ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಮಜ್ಜಿಗೆ ಸಾಂಬಾರು ಈಗ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.